ಆಗಬೇಕಂತ ರಾಜ್ಯ ಸ್ಟ್ಯಾಂಡ್ ನಿಮ್ಮ ಪಕ್ಷದ ಸ್ಟ್ಯಾಂಡ್ ಯುಪಿ ಮಾದರಿ ಅಂತವ್ರು ನಮ್ಮ ಜೊತೆ ಇದ್ದಾರೆ ಸರ್. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ರಿಯಾಕ್ಷನ್ಸ್ ನ ತಗೋಬಿಡೋಣ. ಕಾಂತಿ ಶೆಟ್ಟಿ ಅವರೇ ಹೇಳಿ, ನಿಮ್ಮ ಸ್ಟ್ಯಾಂಡ್, ನಿಮ್ಮ ಪಕ್ಷದ ಸ್ಟ್ಯಾಂಡ್ ಯುಪಿ ಮಾದರಿ ಇಲ್ಲಿ ತರಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು? ಕರ್ನಾಟಕ ಎಲ್ಲರಿಗೆ ಮಾದರಿ ಆಗಬೇಕಂತ ರಾಜ್ಯ. ಕರ್ನಾಟಕದಲ್ಲಿ ಈ ತರ ಸುಲಿಗೆಗಳು ಈ ತರ ಇಷ್ಟೊಂದು ಈ ಮಟ್ಟಕ್ಕೆ ಬಂದಿರಲಿಲ್ಲ. ಇವತ್ತು ಯುಪಿ ಮಾದರಿಯಲ್ಲಿ ಏನಿದೆ, ಕೋಮು ಗಲಭೆಗಳಿಗೆ ಯಾರು ಪ್ರಚೋದನೆ ಮಾಡ್ತಾರೆ ಅಥವಾ ಅದರಲ್ಲಿ ಯಾರು ಭಾಗಿಯಾಗ್ತಾರೆ ಅಂತವರ ವಾಸವಿರುವಂತಹ ಮನೇನ ಬುಲ್ಡೋಜರ್ ಹಿಡಿದು ಹೊಡಿತಾರೆ. ತಪ್ಪೇನಿದೆ ಇದರಲ್ಲಿ? ನಾವು ಈ ಕೆಲಸನ ಯುಪಿ ಮಾದರಿ ಅಂತಲ್ಲ. ಯಾವಾಗ ನಾವು ಶರತ್ ಮಡಿವಾಳ ಆಯ್ತು, ಹರ್ಷ ಆಯ್ತು, ಅಥವಾ ಫಾಸಿಕ್ ಆಯ್ತು, ಇನ್ನೊಬ್ರದ್ದಾಯ್ತು, ಒಂದು 20-26 ಜನ ಕಾರ್ಯಕರ್ತರು ಮಾತ್ರ ಅಲ್ಲ. ಜಾತಿ ಬೇರೆ ಯಾರೇ ಆಗ್ಲಿ, ಸತ್ತವರು ಸತ್ತಿದಾರಲ್ಲ, ಅದೇ ಟೈಮ್ ಅಲ್ಲಿ ಯಾವುದೇ ಇರ್ಲಿ, ಫಾಸಿಕ್ ಅಂತಲೇ ಹೇಳಿದೆ ಅಲ್ಲ. ಮುಸಲ್ಮಾನ ಹಿಂದೂ ಅಂತ ಹೇಳುದು ನೀವು ಸರ್. ನಾನು ಹೇಳ್ತೀನಿ ಕೇಳಿ, 90% ಸರ್, ನನಗೆ 90% ಮುಸಲ್ಮಾನರ ಬಗ್ಗೆ ನಾನು ಮಾತಾಡ್ತಿಲ್ಲ. ಕೆಲವು 10% ಮುಸಲ್ಮಾನರು ಇದಾರಲ್ಲ ಇವತ್ತು, ಅವತ್ತು ಮಾಡ್ತಿರುವಂತ ಇಲ್ಲಿ ನಾವು ಮುಸಲ್ಮಾನ ಮುಖಂಡರಿಗೆ ಈ ವಾಹಿನಿ ಮುಖಾಂತರ ಕೇಳುದು, ಧಾರ್ಮಿಕ ಮುಖಂಡರಿಗೆ ಕೇಳ್ತಿರೋದು, ಆ 10% ಜನರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಹೇಳಕ್ ಆಗ್ತಾ ಇಲ್ವಾ? ಕುಕ್ಕರ್ ಗಲಭೆ ಆದಾಗ ಗೊತ್ತಾಗಿಲ್ವಾ? ಅಥವಾ ಇಲ್ಲಿ ಹೋಟ್ಲಲ್ಲಿ ಆಯ್ತಲ್ಲ, ರಾಮೇಶ್ವರಂ ಆಯ್ತು, ಅವಾಗೇನು ಗೊತ್ತಾಗಿಲ್ವಾ? ಪಾದರಾಯನಪುರ ಆಯ್ತು, ಅವಾಗ ಗೊತ್ತಾಗಿಲ್ವಾ? ಅಥವಾ ಏನು DJ ಹಳ್ಳಿ KG ಹಳ್ಳಿ ಆಯ್ತು, ಈ ಏನು MLA ಗಳ ಮನೆಗೆ ಬೆಂಕಿ ಹಾಕಿದ ಅವಾಗ ಗೊತ್ತಾಗಿಲ್ಲ? ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿದಾಗ ಗೊತ್ತಾಗಿಲ್ಲ? ಮೈಸೂರಲ್ಲಿ ಆದಾಗ ಗೊತ್ತಾಗಿಲ್ಲ? ಇಷ್ಟು ಜನ ಇದಾಗ ನಾವು ಹೇಳುದು ಇವತ್ತು ಯುಪಿ ಮಾದರಿ ಅಂತಲ್ಲ. ಅವತ್ತೇ ಅಂದಿಗೆ ಏನಾದ್ರೂ ಯಾರು ಮಾಡಿದ್ದಾರೆ, ಅವ್ರ ಮನೆಗೆ ಬುಲ್ಡೋಸರ್ ಹೊಡೆದಿದ್ರೆ ಇವತ್ತು ಈ ತರ ಬರ್ತಾ ಇರಲಿಲ್ಲ. ಇವತ್ತು ಕಾಲ ಮಿಂಚಿಲ್ಲ. ನಾವು ಹೇಳ್ತಿರೋದು ಯುಪಿ ಮಾದರಿ ಅದು ಅಂತ ಹೇಳ್ತಾ ಇಲ್ಲ. ತಪ್ಪಿತಸ್ಥರನ್ನ, ಸರಿಯಾದ ತಪ್ಪಿತಸ್ಥರನ್ನ ಹುಡುಕಿ ಹೊಡೆದ್ರೆ ಅಟ್ಲೀಸ್ಟ್ ಮುಂದಕ್ಕಾದ್ರು, ಹಿಂದೂ ಇರ್ಲಿ ಮುಸಲ್ಮಾನ ಇರ್ಲಿ, ನಾನು ಹೇಳೋದಿಷ್ಟೇ, ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ಎಲ್ಲಾ ಮುಸಲ್ಮಾನ ಕೆಟ್ಟವರಲ್ಲ. ಆದ್ರೆ ಕೆಲವು ಹುಳುಗಳಿದಾವೆ ನೋಡಿ, ಅವರನ್ನು ಗುಂಡಿಕ್ಕಿ ಹೊಡೀರಿ. ಯಾರು ಈ ಕೆಲಸ ಮಾಡ್ತಾರೆ ಅವರನ್ನು ಗುಂಡಿಕ್ಕಿ ಹೊಡೀರಿ. ಅದು ಹಿಂದುವೇ ಆಗ್ಲಿ ಮುಸ್ಲಿಮೇ ಆಗ್ಲಿ, ಯಾರು ಮನುಷ್ಯನ ಒಂದು ಹತ್ಯೆಯಿಂದ ಹಿಡಿದು ದನದ ಕೆಚ್ಚಲವರೆಗಡೆ ಕೊಚ್ಚಾಕುವಂತ ಕೆಲಸ ಈ ಸಮಾಜದಲ್ಲಿ, ಇದನ್ನ ನಾಗರಿಕ ಸಮಾಜದ ನೋಡ್ಬೇಕಾ? ಇದು ಕರ್ನಾಟಕದಲ್ಲಿ ನಡಿಬೇಕಾ? ಈ ತರ ವೆಲ್ಕಮ್ ಮಾಡ್ತೀರಾ? ಅದು ಬರ್ಬೇಕು ನಮ್ಮಲ್ಲಿ ಅಂತ ಅಲ್ವಾ? ನಾನು ಅದು ಮಾದರಿ ಅಂತ ಹೇಳ್ತಾ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು, ಅಲ್ಲಿವರೆಗಡೆ ಹೋರಾಟ ತಪ್ಪಿದಲ್ಲ. ಇದು ಇವತ್ತು ನಾವೆಲ್ಲ ಒಗ್ಗಟ್ಟಾಗುವಂತ ಸಮಯ. ಇಡೀ ದೇಶ, ಇಡೀ ವಿಶ್ವವೇ, ಇಡೀ ವರ್ಲ್ಡ್ ಭಾರತದತ್ತ ನೋಡ್ತಾ ಇದೆ. ಇಡೀ ವರ್ಲ್ಡೇ ನಮ್ಮ ಹತ್ರ ಕೈ ಜೋಡಿಸ್ತಾ ಇರುವಾಗ ಇಲ್ಲಿರುವ ಕೆಲವೇ ಹುಳುಗಳು, ಕೆಲವೇ ಈ ತರ ಇದು ಮಾಡ್ತಾ ಇದ್ದಾರೆ ನೋಡಿ, ಅಂತವರನ್ನ ಯಾಕೆ ಬಹಿಷ್ಕಾರ ಮಾಡ್ತಾ ಇಲ್ಲ? ಯಾಕೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ತಾ ಇಲ್ಲ? ಯಾಕೆ ಭಯನೇ ಇಲ್ಲ ಈ ಕೆಲವರಿಗೆ? ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿನಿಂದ ಭಯ ಇಲ್ಲ. ಯಾಕೆ? ಏನೇ ಮಾಡಿದ್ರಿ ಆಚೆ ಬರ್ಬೋದಾ? ಕೊಚ್ಚಿ ಕೊಲೆರಿ, ಅಲ್ಲಿ ಕ್ಯಾಮರಾದಲ್ಲಿ ಅಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ. ಹೆಣ್ಮಕ್ಳು ಯಾರೋ ಒಬ್ರು ಇಬ್ರು ಹೆಣ್ಮಕ್ಳು ಕಳಿಸ್ತಾ ಇದಾರೆ, ಅದನ್ನ ನೋಡಿನೂ ಇನ್ನ ಇದು ಸುಮ್ಮನಿದೀರ ಅಂತ ಹೇಳಿದ್ರೆ ಗುಂಡಿಕ್ಕಿ ಕೊಲೆ ಮಾಡಬಾರ್ದ? ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ ರೀ. ಪಾಷಾ ಅವರೇ ಹೇಳಿ. ಪಾಷಾ ಅವರೇ, ಆ ಮಾದರಿನ ತರಬೇಕ ನಾವು ನಿಮ್ಮ